ಸಂದರ್ಭದಲ್ಲಿ ಗೊಂಬೆ ಪೂಜೆಯನ್ನು ನಮ್ಮ ಹಿಂದಿನ ತಲೆಮಾರಿನಿಂದಲೇ ನಾವು ಆಚರಿಸ್ಕೊಂಡು ಬರ್ತಾ ಇದ್ವಿ. ಸುಮಾರು 45 ವರ್ಷಗಳಿಂದ ನಾವು ಗೊಂಬೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮನೆಯಲ್ಲಿ. ಮೊದಲು ನಮ್ಮ ಮಾವನವರಾದ PS ಮೋಹನ್ ರವರು ಗೊಂಬೆ ಪೂಜೆನ ನೆರವೇರಿಸ್ಕೊಂಡು ಬರ್ತಾ ಇದ್ರು. ಅವರ ಕಾಲಾಂತರ ನಂತರ ನಾನು ಮನೆಯ ಹಿರಿಯ ಸೊಸೆ. ನಮ್ಮ ಸಂಪ್ರದಾಯದಲ್ಲಿ ಮನೆಯ ಹಿರಿಯ ಸೊಸೆ ಯಾವುದೇ ಪೂಜೆ ಪುರಸ್ಕಾರಗಳನ್ನ ಆಚರಿಸ್ಕೊಂಡು ಹೋಗ್ಬೇಕು ಅನ್ನೋದಿದೆ. ಅದನ್ನ ನಾನಿವಾಗ ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ನಾವು ಮಹಲ್ಲೆಯ ಅಮಾವಾಸ್ಯೆಯ ರಾತ್ರಿ ಪಟ್ಟದ ರಾಣಿ, ವಿಶೇಷ ಗೊಂಬೆ ಪೂಜೆಯಲ್ಲಿ ಪಟ್ಟದ ರಾಣಿಯನ್ನು ನಾವು ಅಡ್ಡ ಮಲಗಿಸ್ತೀವಿ. ಮತ್ತೆ ಮಾರನೇ ದಿನ ಅಶ್ವಜ ಮಾಸದ ಪಾಡ್ಯದ ದಿನ ನಾವು ಪಟ್ಟದ ರಾಣಿಯನ್ನು ನೇರವಾಗಿ ಕೂಡಿಸ್ಕೊಂಡು ಕಳಸ ಪ್ರತಿಷ್ಠಾಪನೆಯನ್ನ ಮಾಡಿಬಿಟ್ಟು ಗೊಂಬೆ ಪೂಜೆನ ನಾವು ಆರಂಭ ಮಾಡ್ತೀವಿ. ಮಧ್ಯದಲ್ಲಿ ಸಪ್ತಮಿ ದಿನ ನಾವು ಎಲ್ಲರನ್ನ, ಮಡಿಕೇರಿ ನಗರವಾಸಿಗಳನ್ನ, ನಮಗೆ ಪರಿಚಯ ಇದ್ದವ್ರನ್ನ, ಕುಟುಂಬಸ್ಥರನ್ನೆಲ್ಲ ಕರೆದು ಬಿಟ್ಟು ಕನ್ಯೆ ಮತ್ತೆ ಸುವಾಸಿ ಪೂಜೆಯನ್ನ ಮಾಡ್ತೀವಿ. ಆ ದಿನ ನಾವು ಕನ್ಯೆಯರಿಗೆ ಮತ್ತೆ ಸುವಾಸಿನಿಯರಿಗೆ ನಮ್ಮ ಕೈಯಿಂದ ಆದಷ್ಟು ಕಾಣಿಕೆಗಳನ್ನ ಕೊಟ್ಬಿಟ್ಟು ಅವ್ರನ್ನೊಂದು ಸಂತೃಪ್ತಿ ಪಡಿಸುವುದು ನಮ್ಮ ವಾಡಿಕೆ. ಹಾಗೆ ನಾವು ಎಲ್ಲರನ್ನ ಅರಿಶಿನ ಕುಂಕುಮಕ್ಕೆ ಕರಿತೀವಿ. 9 ದಿನ ಆಚರಣೆ ಆದ ನಂತರ 9ನೇ ದಿನ ರಾತ್ರಿಗೆ ವಿಸರ್ಜನೆಯನ್ನು ಮಾಡಿ ಗೊಂಬೆ ಪೂಜೆಯನ್ನು ಅಲ್ಲಿಗೆ ನಾವು ನಿಲ್ಲಿಸ್ತೀವಿ. ಇದು ನಾವು ಹಿಂದೆಯಿಂದ ನಡೆದುಕೊಂಡ ಪದ್ಧತಿ. ಈ ಪದ್ಧತಿಯಲ್ಲಿ ನಾವು ಏನ್ ನೆನೆಸ್ತೀವಿ ಅಂದ್ರೆ, ನಾವು ಪೂಜೆ ಮಾಡಿದ ಹಾಗೆ ಗೊಂಬೆಗಳಿಗೆ ಒಂದು ಶಕ್ತಿ ಬರ್ತದೆ. ಅದು ನಮ್ಮ ಆಚರಣೆ. ಆ ಶಕ್ತಿಯಲ್ಲಿ ನಾವು ಏನು ಬೇಡ್ಕೊಂಡ್ರು ಸಹ ತಾಯಿ ನಮಗೆಲ್ಲ ಸುಖ ಸಂತೋಷ ಐಶ್ವರ್ಯ ಕೊಟ್ಟು ಕಾಪಾಡ್ತಾಳೆ ಅನ್ನೋದು ನಮ್ಮ ನಂಬಿಕೆ. ಇದನ್ನ ನಾವು ಮುಂದೆ ಎಷ್ಟು ನಾವು ನಮ್ಮ ಸಂಪ್ರದಾಯ, ನಮ್ಮ ಕುಟುಂಬ ಇರುತ್ತೆ ಅಲ್ಲಿ ತನಕ ನಾವು ನಡೆಸ್ಕೊಂಡು ಬರಬೇಕು. ಹಬ್ಬದ ಶುಭಾಶಯಗಳು. ನಾವು ಈ ಗೊಂಬೆ ಉತ್ಸವ ಒಂದು 30-35 ವರ್ಷದಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಮೊದಲು ಇದು ಪ್ರತಿಯೊಂದು ಈ ಅಲಂಕಾರದೆಲ್ಲ ನಾವು ಒಂದು 4 ದಿನ ಮುಂಚೆ, ನವರಾತ್ರಿ ಶುರು ಆಗೋ 4 ದಿನ ಮುಂಚೆನೇ ರೆಡಿ ಮಾಡ್ಕೊತೀವಿ. ಗೊಂಬೆಗಳನ್ನ ನಾವು ಮಾಲೆ ಅಮಾವಾಸ್ಯೆ ದಿವಸ ಜೋಡಿಸ್ಕೊಳೋದು. ಇದರಲ್ಲಿ ಮುಖ್ಯವಾಗಿ ಪಟ್ಟದ ಬೊಂಬೆ ಅಂತ ಹೇಳ್ತಾರೆ. ಅದನ್ನು ನಾವು ಜೋಡಿಸ್ಕೊಂಡಾದ್ಮೇಲೆ ಬಾಕಿ ಗೊಂಬೆಗಳನ್ನ ಹಾಗೆ 9 ಮೆಟ್ಲಿಟ್ಟು ಹಾಗೆ ಜೋಡಿಸ್ಕೊಂಡು ಬರ್ತೀವಿ. ಹಾಗೂ ಧಾನ್ಯಗಳನ್ನು ನಾವು ಹಾಕ್ತೀವಿ. ಅದು ಸಹ ಒಂದು 4-5 ದಿನ ಇದ್ದಾಗ ಧಾನ್ಯಗಳೆಲ್ಲ ಹಾಕಿ ಅದನ್ನು ಸಹ ನಾವು ಇಲ್ಲಿ ಜೋಡಿಸ್ಕೊತೀವಿ. ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಎಲ್ಲ, ನಾವು ಕ್ರಿಶ್ಚಿಯನ್ನು ಪ್ರತಿಯೊಂದು ಗೊಂಬೆನೂ ಇಲ್ಲಿ ಜೋಡಿಸ್ಕೊಂಡು ಬರ್ತೀವಿ. ಮತ್ತು ನಾವು ಯಾವುದೇ ಊರಿಗೆ ಹೋದಾಗ ಅಲ್ಲಿದ್ದು ವಿಶೇಷತೆ ಏನು ಅಂತ ನೋಡಿಕೊಂಡು ಅಲ್ಲಿ ಏನಾದರೂ ಒಳ್ಳೆ ಗೊಂಬೆಗಳು ಸಿಕ್ಕಿದ್ರೆ ಹಾಗೆ ತೊಗೊಂಬಂದು ಕಲೆಕ್ಟ್ ಮಾಡಿ ಇಟ್ಕೊಳ್ತೀವಿ. ಅದನ್ನು ಸಹ ಇಟ್ಟಿದ್ದೀವಿ. ನಾವು ಒಂದು ಯಾವುದಾದ್ರು ಖುಷಿಯಾದಾಗ ಆ ಗೊಂಬೆ ತರೋದು. ಪ್ರತಿ ವರ್ಷವೂ ಒಂದೊಂದು ಗೊಂಬೆನ ಹೆಚ್ಚು ಮಾಡ್ತಾ ಹೋಗ್ತೀವಿ. ಮತ್ತು ಭಿನ್ನ ಆಗಿದ್ದ ಗೊಂಬೆಗಳನ್ನು ನಾವು ಯಾವ ಇಡೋದಿಲ್ಲ. ಮತ್ತು 9 ದಿನಾನು ಸುವಾಸಿನಿ ಪೂಜೆ, ಕನ್ಯೆ ಪೂಜೆ ಅಂತ ಇರುತ್ತೆ. ಮತ್ತು ದೇವಿ ಮಹಾತ್ಮವತಿ ಎರಡು ಪೂಜೆ ಇರುತ್ತೆ. ನೈವೇದ್ಯ ಎಲ್ಲ ಮಾಡಿ ಮುತ್ತೈದೆಯರಿಗೆಲ್ಲ ಕೊಟ್ಟು ನಾವು ಬಾಗಿನ ಕೊಡೋದು, ಆ ಪದ್ಧತಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಾವು ನವರಾತ್ರಿ ಕರಗ ಶುರುವಾಗೋ ದಿವಸದಿಂದ ನಾವು ಇಡ್ತಾ ಇದ್ದೀವಿ 9 ದಿವಸ. ನಾವು ಈಗ ಒಂದು 49 ಇಯರ್ಸ್ ಆಗ್ಲಿಕ್ಕೆ ಆಯ್ತು. ಅದರಿಂದ ನಮ್ಮ ತಾಯಿ ಇಡ್ತಾ ಇದ್ರು. ಮತ್ತೆ ಮುತ್ತಜ್ಜಿ ಕಾಲದಿಂದನೂ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ.
ಹಾಗೆ ಪೂಜೆ ಒಂದೊಂದು ವರ್ಷಕ್ಕೆ ಒಂದೊಂದು ಗೊಂಬೆ ಜಾಸ್ತಿ ಮಾಡ್ತಾ ಬರ್ತೀವಿ. ಮತ್ತೆ ಡೈಲಿ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಪೂಜೆ ಇರುತ್ತೆ. ದೇವಿ ಪಾರಾಯಣ, ಕುಂಕುಮಾರ್ಚನೆ, ಮತ್ತೆ ನೈವೇದ್ಯ ಅದೆಲ್ಲ ಇದಿರ್ತದೆ. ಮತ್ತೆ 9 ದಿವಸ ಆದ್ಮೇಲೆ ಆಯುಧ ಪೂಜೆ ರಾತ್ರಿಗೆ ವಿಸರ್ಜನೆ ಅಂತ ಹೇಳಿ ಮಾಡ್ತೀವಿ. ನಡೆಸ್ಕೊಂಡು ಬಂದಿದ್ದು ಒಂದು 65 ವರ್ಷ ಆಯಿತು. ಈಗ ನಾವು ಮದುವೆ ಆದಮೇಲೆ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾಯಿದ್ವಿ. ಅಮಾವಾಸ್ಯೆ ದಿನ ರಾತ್ರಿ ಹೆಣ್ಮಕ್ಳಿದ್ರೆ ಅವರಿಗೆ ಸ್ನಾನ ಎಲ್ಲ ಮಾಡಿಸಿ ಒಳ್ಳೆ ಉಡುಗೆ ತೊಡುಗೆ ಎಲ್ಲ ತರಿಸಿ ಆ ಪಟ್ಟದ ಗೊಂಬೆನ ಕೂರಿಸ್ತೀವಿ ರಾತ್ರಿ 12 ಗಂಟೆಗೆ. ಆಮೇಲೆ ಗೊಂಬೆನ ಕೂರಿಸ್ಬಿಟ್ಟು ಬೆಳಗ್ಗೆ ಭಟ್ರು ಬರ್ತಾರೆ, ಬಂದು ಕಳಶ ಸ್ಥಾಪನೆ ಮಾಡಿ ದೇವಿ ಪ್ರತಿಷ್ಠಾಪನೆ ಮಾಡಿ ಲಲಿತ ಸಹಸ್ರನಾಮ ಮಾಡಿ ಕುಂಕುಮಾರ್ಚನೆ ಎಲ್ಲ ಮಾಡ್ತೀವಿ. ಮತ್ತು ಸವಾಸಿನಿ ಪೂಜೆ ಅಂತ ಮಾಡ್ತೀವಿ. ಮತ್ತು ಬಂದವರಿಗೆ ಫಲ ತಾಂಬೂಲ ಕೊಟ್ಟು ಇದು ಮಾಡ್ತೀವಿ. ಮತ್ತು ಕನ್ನಿ ಅದು ಮಾಡ್ತೀವಿ. ಒಂದೊಂದು ದಿನ ಒಂದೊಂದು ಥರ ನೈವೇದ್ಯ ಮಾಡ್ತೀವಿ. ಹೀಗೆ 9 ದಿನ ದೇವಿನ ಆರಾಧನೆ ಮಾಡ್ತೀವಿ.